ಒಬ್ಬ ಕರ್ನಲ್ ಹುದ್ದೆ, ಮಕ್ಕಳಿಬ್ರು ಚೆನ್ನಾಗಿ ಓದಿಸೋನೆ ಫಾರಿನಲ್ಲಿ ಇರ್ತಾರೆ. ವಯಸ್ಸಾದಾಗ ತಾಯಿ ಸತ್ತೋಗ್ತಾಳೆ. ಮಕ್ಕಳಿಗೆ ಹೇಳ್ಕೊಂಡಾಗ ಅಣ್ಣ ಬರ್ತಾನೆ. ತಮ್ಮ ಯಾಕೆ ಬರಲಿಲ್ಲ ಅಂದಾಗ ಅವನು ಹೇಳ್ತಾನೆ, ಅಣ್ಣ ಇಬ್ಬರು ಬಂದರೆ ಕಷ್ಟ ಆಗುತ್ತೆ, ಅವನಿಗೆ ಸಂಬಳ ಸಿಕ್ಕಿಲ್ಲ, ಇದು ರಜಾ ಸಿಕ್ಕಿಲ್ಲ. ಅವನು ಹೇಳ್ದ, ಅಮ್ಮ ಸತ್ತಾಗ ನೀನು ಹೋಗು, ಅಪ್ಪ ಸತ್ತಾಗ ನಾನು ಬರ್ತೀನಿ ಅಂತ ಹೇಳ್ದ. ನೆಕ್ಸ್ಟು ಮುಂದಿನಕ್ಕೆ ಅವ ಬರ್ತಾನೆ ಅಂತ. ಅಪ್ಪ ಏನೂ ಮಾತಾಡಲಿಲ್ಲ, ಸೀದಾ ಒಳಗೋದ್ರು. ಒಂದು 3 ನಿಮಿಷಕ್ಕೆ ಪಿಸ್ತೂಲಿನ ಸೌಂಡ್ ಕೇಳ್ತು. ಹೋಗಿ ನೋಡ್ತಾನೆ, ಪಿಸ್ತೂಲ್ ಹೊಡ್ಕೊಂಡು ಸತ್ತಿದ್ರು. ಆದ್ರೆ ಒಂದು ಲೆಟ್ರ್ ಬರೆದಿಟ್ಟು ಸತ್ತಿದ್ರು. ಮಕ್ಕಳ, ನಿಮ್ಮನ್ನು ಇಷ್ಟು ಬೆಳೆಸೋದು, ಇಷ್ಟು ಓದಿಸಿದೆ, ಫಾರಿನ್ಗೆ ಹೋಗುವಾಗಲೂ ನಾನು ಬೇಡ ಅನ್ನಲಿಲ್ಲ, ಯಾಕಂದ್ರೆ ನಿಮ್ಮ ಆಸೆಗೆ ಅಡ್ಡ ಬರಬಾರ್ದು ಅಂತ. ಆದರೆ ಕೊನೆಗಾಲಕ್ಕೆ ನಿಮ್ಮನ್ನು ನಿಮ್ಮ ಮೊಮ್ಮಕ್ಕಳ ಜೊತೆಗೆ ನಾವು ಇರಬೇಕು ಅಂತ ಆಸೆ ಇತ್ತು. ನಿಮ್ಮ ದುಡ್ಡು ಬೇಡ, ನಾನೇ ದುಡ್ಡು ಕೊಡ್ತೀನಿ, ಆದರೂ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಸತ್ತ ಮೇಲೆ ನಿನ್ನ ತಮ್ಮ ಬರೋದು ಬೇಡ, ಹೇಗೋ ಬಂದಿದ್ದಿ, ಇಬ್ಬರು ಕೆಲಸನ ಮುಗಿಸಿ ಹೋಗ್ಬಿಡು ನೀನು ಅಂತ. ಇಂಥ ಮಕ್ಕಳು ಯಾಕೆ ಬೇಕು? ನಿಜವಾಗೂ ನಾವೆಲ್ಲ ವಿದ್ಯಾವಂತರು ಅನ್ನೋಕ್ಕೆ ನಾಚಿಕೆ ಆಗತ್ತೆ ನಮಗೆ. ನೀವು ನಾನು ಸುಮಾರಷ್ಟು ಎಲ್ಲಿ ಹೋದರೂ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಹೋಗ್ತೀನಿ. ಆ ವೃದ್ಧಾಶ್ರಮ ಅನಾಥಾಶ್ರಮದಲ್ಲಿ ಮಿನಿಸ್ಟ್ರು, IAS IPS ಆಫೀಸರ ಅಪ್ಪ ಅಮ್ಮ ಸಿಗ್ತಾರೆ. ಡಾಕ್ಟ್ರು, ಇಂಜಿನಿಯರು, ದೊಡ್ಡ ರಿಯಲ್ ಎಸ್ಟೇಟು ವ್ಯಾಪಾರಿಗಳು ಅಪ್ಪ ಅಮ್ಮ ಸಿಗ್ತಾರೆ. ಆದ್ರೆ ನಾನು ನೋಡಿದಂಥ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಒಬ್ಬ ಆಟೋ ಡ್ರೈವರ್ ಅಪ್ಪ ಅಮ್ಮ ಸಿಕ್ಕಿಲ್ಲ, ಒಬ್ಬ ರೈತನ ಅಪ್ಪ ಅಮ್ಮ ಸಿಕ್ಕಿಲ್ಲ, ಒಬ್ಬ ಕೂಲಿಯವನ ಅಪ್ಪ ಅಮ್ಮ ಸಿಕ್ಕಿಲ್ಲ. ನಿಜವಾದ ವಿದ್ಯಾವಂತರು ಯಾರು? ನನ್ನ ತಮ್ಮಂದ್ರೆ ತೆಂಗಂದ್ರ ಈ ಒಂದು ಮಾತು ಹೇಳೋದಕ್ಕೆ ನಾನು ತುಮಕೂರಿಂದ ಓಡೋಡಿ ಬಂದೆ. ಯಾಕಂದ್ರೆ ನಾನು ಸತ್ತ ಮೇಲೆ ನನ್ನ ವಿಚಾರ ನನ್ನ ಸಮಾಧಿಗೆ ಹಾಗೆ ಹೋಗಬಾರ್ದು, ನಿಮ್ಮಲ್ಲಿ ಪ್ರಜ್ವಲಿಸಬೇಕು. ನಮ್ಮನ್ನು ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ತಂದೆ ತಾಯಿ ಅಂದರೆ ಅದ್ರ ಬಗ್ಗೆ ಹೇಳೋದಕ್ಕೆ ಗಂಟುಗಟ್ಟಲೆ ಬೇಕು ನಮಗೆ. ಮುನಿಶ್ರೀ ತರುಣಸಾಗರ ಹೇಳ್ತಾರೆ, ನೀವು ಅಸಹಾಯಕರಾಗಿ ಭೂಮಿಗೆ ಬಂದಾಗ ನಿಮ್ಮ ರಕ್ಷಣೆಗೆ ಅಪ್ಪ ಅಮ್ಮ ನಿಂತಿದ್ರು, ಅವರು ಅಸಹಾಯಕರಾದಾಗ ಅವ್ರ ರಕ್ಷಣೆಗೆ ನಿಲ್ಲಬೇಕಾದ್ರೆ ನಿಮ್ಮ ಕರ್ತವ್ಯ ಅಂತ. ತಮ್ಮಂದ್ರ ತೆಂಗಂದ್ರ ಹೃದಯಪೂರ್ವಕವಾಗಿ ಹೇಳಿದ್ದೀನಿ, ಖಂಡಿತ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬರೆಸುವಂಥ ಮಕ್ಕಳಾಗಬೇಡಿ. ಆ ಕೆಲಸಕ್ಕೆ ಪ್ರೇರಣೆ ಆಗಿ ನಿಂತಾರೆ ಅಹಲ್ಯಾಬಾಯಿ. ಗಂಡ ಕಳ್ಕೊಂಡಾಗ ತನ್ನ ಇಡೀ ಜೀವನ ಹೋಯಿತು ಅಂತ ಮೂಲೆಗೆ ಹೋಗಬಾರ್ದು ಅಂತ ಸ್ತ್ರೀಯರನ್ನ ಸಬಲೀಕರಣ ಮಾಡಿದ್ರು. ಹಾಗೆ ನಮ್ಮ ದೇಶ ಬಹಳಷ್ಟು ದುಸ್ಥಿತಿಲಿದೆ. ಬಾಂಗ್ಲಾ ನೋಡಿದ್ರೆ ಬೆಂಕಿ ಕೊಟ್ಟಂಗಾಗುತ್ತೆ, ನಿದ್ದೆನೇ ಬರಲ್ಲ ಅಂಥ ಸ್ಥಿತಿ ಇದೆ. ಅದು ನಮ್ಮಲ್ಲಿ ಆಗಬಾರ್ದು ಅಂದರೆ ನಮ್ಮ ಪರಂಪರೆ, ದೇಶ, ಅದಕ್ಕೆ ಪ್ರೇರಣೆಯಾಗಿ ನಿಂತಂಥ ಅಹಲ್ಯಾಬಾಯಿ, ಶಿವಾಜಿ, ವಿವೇಕಾನಂದ ಇಂಥವ್ರ ಪ್ರೇರಣೆ ಓದ್ದನ. A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ ಓದೋ ಬದಲು A ಫಾರ್ ಅಹಲ್ಯಾಬಾಯಿ, B ಫಾರ್ ಭೀಮರಾವ್ ಅಂಬೇಡ್ಕರ್ ಅಂತ ಓದುವಂಥ ಚರಿತ್ರೆ ನಾವು ಶುರು ಮಾಡೋಣ.